ಎಲ್ರಿಗೂ ನಮಸ್ಕಾರ. ನಿನ್ನೆ ನನ್ನ ಗಾಡಿ ಶಿವಮೊಗ್ಗ ಕೋಕ್ ಲೋಡ್ ಆಗಿತ್ತು ಆರ್ಬಾರಿಂದ. ರಿಯಾಜ್ ಅಂತ ಡ್ರೈವರ್ ಬಂದು ನನ್ನ ಹತ್ರ 4,000 ಅಡ್ವಾನ್ಸ್ ತೆಗೆದಿದ್ದ. ಡ್ರೈವರ್ ಡ್ಯೂಟಿ ಕೊಟ್ಟಿದ್ದೆ, ಫಸ್ಟ್ ಟ್ರಿಪ್ ಅವನು ಹೋಗುದು ನನ್ನ ಹತ್ರ. ದೇರ್ಲಗಟ್ಟೆ ಅಂತ ನನ್ನ ಹತ್ರ ಹೇಳಿದ್ದ ರಿಯಾಜ್ ಅಂತ. ಅವನು 16,000 ರೂಪಾಯಿ ಡೀಸೆಲ್ ಇತ್ತು. ಡೀಸೆಲ್ ಫುಲ್ ಡ್ರೈ ಮಾಡಿ ಹೋಗಿದ್ದಾನೆ, ಡೀಸೆಲ್ ತೆಗೆದು. ಗೊತ್ತಾಯ್ತಾ? ಮತ್ತೆ 4,800 ರೂಪಾಯಿ ಒಂದು ಟರ್ಪಲ್ ಇತ್ತು, ಹೊಸ ಟರ್ಪಲ್ ನಿನ್ನೆ ತೆಗೆದು ಬರೋದು. ಡೀಸೆಲ್ ಒಂದು ಚೂರು ಇಲ್ಲ, ಗಾಡಿಯಲ್ಲಿ ಡ್ರೈ ಆಗಿದೆ. ಅದು ಸಹ ತೆಗೊಂಡು ಹೋಗಿದ್ದಾನೆ. ಮತ್ತೆ 4,000 ರೂಪಾಯಿ ಹಣ ಕ್ಯಾಶ್ ಕೊಟ್ಟಿದ್ದೆ ಟ್ರಿಪ್ ಹೋಗುವಾಗ, ಅದು ಸಹ ತೆಗೆದು ಹೋಗಿದ್ದಾನೆ. ಈಗ ಪಾಂಗಲ್ದಲ್ಲಿ ಗಾಡಿ ನಿಂತಿದೆ, ಕಾಪು ಪಾಂಗಲ್ ಉಂಟಲ್ಲ ಅಲ್ಲಿ. ಯಾರು ಮೀನು ಇವನ್ ಸಿಕ್ಕಿದ್ರು ಉಂಟಲ್ಲ, ಈ ಒಂದು ಫೋಟೋ ಉಂಟಲ್ಲ, ಯಾರು ಸಿಕ್ಕಿದ್ರೆ ಒಂದು ಬಿಡಬೇಡಿ. ಇದು ನಾ ಇದ್ರ ಓನರ್ ಈಗ ವಿಡಿಯೋ ಮಾಡೋದೇ ಇರೋದು. ನಾ ಬೆಳಿಗ್ಗೆ ಹೋಗಿದ್ದೆ, ನನಗೆ ಅಂದ್ರೆ ರಾತ್ರಿ 12 ಗಂಟೆಗೆ ಮೆಸೇಜ್ ಮಾಡಿದ್ದ, ವಾಯ್ಸ್ ಮೆಸೇಜ್. ನಾನು ನಿದ್ರೆಯಲ್ಲಿದ್ದೆ. ಬೆಳಿಗ್ಗೆ ನಾನು ಮಸೀದಿ ಹೇಳುವಾಗ ಈ ಒಂದು ವಾಯ್ಸ್ ಬಂದುಂಟು. ಈ ತರ ಗಾಡಿ ನೋಡ್ತೇನೆ, ಇಲ್ಲಿ ಈ ಗ್ಯಾರೇಜ್ ಹತ್ರ ನಿಂತು ಓಡಿದ್ದಾನೆ ಗಾಡಿ. ₹1 ಏನಿಲ್ಲ, ಡೀಸೆಲ್ ಇಲ್ಲ, ಏನೂ ಇಲ್ಲ. ಯಾರು ಸಿಕ್ಕಿದ್ರೆ ಏನು ಬಿಡಬೇಡಿ. ಕಾಂಪಿಟೇಷನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಗೊತ್ತಾ? ಇದು ನನ್ನ ಗಾಡಿ ರೋಡ್ ಬದಿಯಲ್ಲಿ ನಿಂತು ಹೋಗಿದ್ದಾನೆ ಪಾಂಗಲ. ಇದೆಲ್ಲ ಗ್ರೂಪಿಗೆ ಶೇರ್ ಮಾಡಿ. ಇವನು ಯಾರಾದ್ರೂ ಸಿಕ್ಕಿದ್ರೆ ನಮ್ಗೊಂದು ತಿಳಿಸಿ. ನನ್ನ ನಂಬರ್ ಮುಂಚೆ ಆಗಿದ್ದಾನೆ ಇದರಲ್ಲಿ ಈಗ.